ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸಬನೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಕೊಡ್ತಾ ಇದ್ದೀನಿ ಇವತ್ತು. ಈ ಥರ ಡಾಟ್ಸ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ. ರೌಂಡ್ ಶೇಪು, ಲೋ ಮಾರ್ಕ್ ಶೇಪು, ಲೈನ್ ಶೇಪು ಈ ಥರ ಡಿಸೈನ್ಗಳನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ. ಫೋಟೋಶಾಪ್ ರಚನೆ ಮಾಡ್ಕೊಂಡು ಫೋಟೋಗಳಿಗೆ ಅಪ್ಲೈ ಮಾಡೋದ್ರಿಂದ ಕೆಲವೊಂದು ಫೋಟೋಸ್ಗಳು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತವೆ. ಆ ಒಂದು ಕಾರಣಕ್ಕೋಸ್ಕರ ಈ ಥರ ಡಾಟ್ಸ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. 7.0 ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾವು ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ರ್ಯಾಂಡಮ್ ಆಗಿರ್ತಕ್ಕಂಥ ಒಂದು ಪೇಜ್ನ ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಈ ಥರ ಒಂದು ಪೇಜ್ನ ನಾನು ಬ್ಯಾಕ್ಗ್ರೌಂಡಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇದರೊಳಗೆ ಡಾಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ರೀತಿ ಫಸ್ಟಿಗೆ ನಾನು ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊತಿದ್ದೀನಿ. ಬ್ರಷ್ ಟೂಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬರಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವು 13 ತಗೋತಾ ಇದ್ದೀನಿ. ಅದು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಬರ್ತೈತಿ. ಸೊ ಕಂಟ್ರೋಲ್ ಡಿ ಹೊಡೆದು ಇವು ಬೇಕಾಗಿಲ್ಲ ನಮಗೆ. ಸೊ 13ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇನ್ನೊಂದು ಆಪ್ಷನ್ಸ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಬ್ರಷ್ ಟೂಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಆಪ್ಷನ್ಸ್ ಇದೆ ನೋಡಿ, ಈ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ರಷ್ ಟಿಪ್ ಶೇಪ್ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ, ಇಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿ 13ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಲಾಸ್ಟ್ ಒಂದು ಸ್ಪೇಸಿಂಗ್ ಅಂತಿದೆ, ಇಲ್ಲಿ ನೋಡ್ತಾ ಇದ್ದಾರೆ ಸ್ಪೇಸಿಂಗ್. ಇದನ್ನ ಈ ಕಡೆ ಎಳ್ಕೊಂಬಿಡಿ, ಈ ಥರ ಪೂರ್ತಿ ಈ ಕಡೆ ಎಳ್ಕೊಂಬಿಡಿ. ಈ ಕಡೆ ಹೇಳಿದ್ರೆ ಪೂರ್ತಿ ಡಿಸ್ಟೆನ್ಸ್ ಆಗುತ್ತೆ. ಡಾಟ್ಸ್ಗಳು ಎಷ್ಟು ಡಿಸ್ಟೆನ್ಸ್ಗಳಲ್ಲಿ ಬೇಕು ನಿಮಗೆ ಅಂತೇಳಿ. ಓಕೆ, ಇಷ್ಟಿರಲಿ ಸಾಕು. ಇಲ್ಲೂ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಕ್ಲಿಕ್ ಮಾಡಿಕೊಂಡು ಇವಾಗ ನ್ಯೂ ಲೇಯರ್ ತೊಗೊಳ್ಳಿ. ಓಕೆ, ನ್ಯೂ ಲೇಯರ್ ಕ್ಲಿಕ್ ಮಾಡ್ಕೊಂಡು ಇವಾಗ ಶಿಫ್ಟ್ ಹಿಡಿದು ಕಳಿಸಿ ಈ ಥರ ಎಳ್ಕೊಂಬಿಡಿ. ಓಕೆ, ಈ ಒಂದು ಲೇಯರು ಆಯಿತು. ಈ ಥರ ವಕ್ರವಾಗಿ ಬೇಕು ಅಂತಂದರೆ ಏನು ಮಾಡ್ಕೋಬೇಕು, ವ್ಯೂ ಅಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ ಕ್ಲಿಕ್ ಮಾಡ್ಕೊಳ್ಳಿ. ಹೊರಿಜೆಂಟಲ್ ಇಲ್ಲಿ ರ್ಯಾಂಡಮ್ ಆಗಿ ಇವತ್ತು 2 ಅದ, ಒಂದು ಕೊಡಿ. ಗೈಡ್ ಸಿಗುತ್ತೆ. ಗೈಡ್ ಸಿಕ್ಕಿದ ನಂತರ ಇಲ್ಲಿ ಪೆನ್ ಟೂಲ್ ತಗೋಬೇಕಾಗತ್ತೆ. ಪೆನ್ ಟೂಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇಪ್ ಟೂಲ್ ಇದೆ. ಶೇಪ್ ಟೂಲಲ್ಲಿ ಕ್ಲಿಕ್ ಹೋದಾಗ ಇಲ್ಲಿ ಥರ ಬಣ್ಣಗಳು ಫಿಲ್ ಆಗ್ತಾ ಹೋಗುತ್ತೆ. ಸೊ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ಕೋಬೇಕು, ಶೇಪ್ ಟೂಲಾಗಿ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಈ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಟ್ ಟೂಲ್, ಪಾತ್ಸ್ನ ಕ್ಲಿಕ್ ಮಾಡಿಕೊಂಡು ಇವಾಗ ನಾವು ರಚನೆ ಮಾಡ್ಕೋಬೇಕಾಗತ್ತೆ ಈ ಥರ. ಇಷ್ಟಿಲ್ಲ ಸಾಕು ನಮಗೆ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಪೆನ್ ಟೂಲ್ ಇದೆಯಲ್ಲ, ಪೆನ್ ಟೂಲ್ಗಡೆ ಮೇಲ್ಗಡೆ ಇರೋದು ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ 2ನೇ ಆಪ್ಷನ್ಸ್ ಇದೆಯೋ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಕಳಿಸಿ. ಇನ್ನೊಂದು ಲೇಯರ್ ತಗೊಳ್ಳಿ. ಇವಾಗ 2ನೇ ಲೇಯರು. ಈಗ ರೌಂಡ್ ಶೇಪಲ್ಲಿ ಮಾಡೋಣ. ಈ ಟೂಲಿಗೆ ಬಂದ್ಬಿಟ್ಟು ಎಲಿಪ್ಸ್ ಟೂಲ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ಒಂಥರ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಸ್ಟ್ರೋಕ್ ಪಾತ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅನ್ನಿ. ಆ್ಯಸ್ ಇಟ್ ಈಸ್ ಸೇಮ್. ಮತ್ತು ಒಳ್ಳೆ ಈ ಟೂಲಿಗೆ ಬಂದು ಡೈರೆಕ್ಟ್ ಸೆಲೆಕ್ಷನ್ ಟೂಲಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟ್ ಪಾತನ್ನಿ ಡಿಲೀಟ್ ಆಗೋಗುತ್ತೆ. ಸೊ ಈ ಥರ. ಓಕೆ, ನೆಕ್ಸ್ಟ್ ನಾನು ಲವ್ ಮಾರ್ಕ್ ಚಿಹ್ನೆ ಬೇಕು ಅಂತಂದರೆ ಕಾಸ್ಟ್ಯೂಮ್ ಟೂಲಲ್ಲಿ ಹೋಗ್ಬಿಟ್ಟು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಲವ್ ಮಾರ್ಕ್ ಚಿಹ್ನೆ ಇರ್ತೈತಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಶೇಪ್ ಮಾಡ್ಕೊಳ್ಳಿ. ಮತ್ತು ಆ್ಯಸ್ ಇಟ್ ಈಸ್ ಸೇಮ್ ಡೈರೆಕ್ಟ್ ಸೆಲೆಕ್ಷನ್ ಟೂಲಲ್ಲಿ ಹೋಗ್ಬಿಟ್ಟು ಸ್ಟ್ರೋಕ್ ಪಾತ್, ಡಿಲೀಟ್ ಪಾತನ್ನಿ ಡಿಲೀಟ್ ಆಗೋಗುತ್ತೆ. ಓಕೆ, ನೆಕ್ಸ್ಟ್ ಬೇರೆ ಬೇಕಂತಂದರೆ ಈ ಥರ ಬೇಕು ನಮಗೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಸೆಲೆಕ್ಷನ್ ಮಾಡ್ಕೊಂಡು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಕ್ಲಿಕ್ ಮಾಡಿಕೊಂಡು
ಸ್ಟ್ರೋಕ್ ಪಾತ್. ಓಕೆ, ನೆಕ್ಸ್ಟ್ ಡಿಲೀಟ್ ಪಾತ್. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.